ಬಿಜೆಪಿಲಿ ಬಡದಾಟ ಮುಂದಿರದಿಲ್ಲ. ಥೋ ನಾಚಿಕೆ ಆಗ ಯಾವನ್ರಿಗೆ ಬೇಕು ಈ ಸುದ್ದಿ. ಥೋರ್ ಮಕ್ ನಾನು ಎಕಡ ಸಿಗಾಕ. ರಾಜ್ಯಾದ್ಯಂತ ವಿಜೇಂದ್ರ ಕದ್ದಾಗಿ ಯತ್ನಾಳ್ ಊಟಕ್ಕೆ ಕರೆದ್ರಂತೆ. ಅದಕ್ಕೆ ಅವರು ಊಟಕ್ಕೆ ಕರೀತಾರೆ, ಈ ಕಡೆ ಆ ಕಡೆ ಅವ್ರ ಮನೆಯಲ್ಲಿ ಯಾವುದೋ ಸಭೆ ಮಾಡ್ತಾರೆ, ಚೇಲಾಗಳನ್ನು ಬಿಟ್ಬಿಡ್ತಾರೆ, ಸಮಾವೇಶ ಮಾಡ್ತಾರೆ, ನಾವು ಸಮಾವೇಶ ಮಾಡ್ತೀವಿ ಡ್ಯಾಶ್ 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 ಅಂತ. ಒಬ್ಬರು ರಮೇಶ್ ಜಾರಕಿಹೊಳಿ ವಿಜೇಂದ್ರ BSY ಮಗ ಅಂತ ನೋಡಬಾರ್ದು, ರಾಜ್ಯಾಧ್ಯಕ್ಷ ಅಂತ ನೋಡಬೇಕು. ಎಲ್ಲ ಚುನಾವಣೆ ಹಿನ್ನೆಲೆಯಲ್ಲಿ ಅವ್ರದ್ದು ತೀರ್ಮಾನ ಮಾಡಿಬಿಡ್ಬೇಕು ಅಂತಾರೆ. ಒಳ್ಳೆ ಕಥೆ ಐತಲ್ಲ ಇವ್ರದ್ದು. ಯಾಕೆ ಸರ್? ಯಾಕೆಂದ್ರೆ ಆ ಹೈಕಮಾಂಡ್ ಅನ್ನೋದು ಏನು ಮತಿಗೇಡಿನ, ತಲೆಕೆಟ್ಟಿರೋರ, ಮೆದಳಿಲ್ದೇ ಇರೋ ಗಿರಾಕಿಗಳ ಅವ್ರ ಹಂಗಾರೆ. ಯಡಿಯೂರಪ್ಪನ ಮಗ ಅಂತಲೇ ನೋಡಿರ್ಬೋದಪ್ಪ, ಅವ್ರಿಗೆ ಗೊತ್ತಿರಲಿಲ್ವ ಹಂಗಾರೆ ಮಾಡೋವಾಗ? ಅವ್ರೇನು ಕತೆ ಕಾಯ್ತಿದ್ರಂತ ಹಂಗಾರೆ? ಇದು ಆಕ್ಚುಲಿ ಚೆನ್ನಾಗಿ ಅವ್ರ ಆಯ್ಕೆಯನ್ನು ಪ್ರಶ್ನಿಸ್ತಾ ಇದ್ದಾರೆ ಅವರು. ಹಾಂ ಆಯಿತು. ಈ ಮಧ್ಯೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಕುಮಾರ್ ಬಂಗಾರಪ್ಪ, ರೈ ನಿಮ್ಮನ್ನು ಫಸ್ಟ್ ಬದಲಾವಣೆ ಮಾಡಿದ್ದಾರೆ ಅಲ್ಲಿ ಜನ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ನಿಮಗೆ ಇರೋಕ್ಕೆ ಜಾಗ ಕೊಟ್ಟಿಲ್ಲ, ನೀವು ಇನ್ನೊಬ್ರಿಗೆ ಹೇಳ್ತಿದ್ದೀರಿ. ಇಮೋಷನಲ್ ಡ್ಯಾಮೇಜ್. ಹಾಂ, ಇದೆಲ್ಲ ಏನು ಪಾರ್ಟಿ? ನ್ಯಾಷನಲ್ ಪಾರ್ಟಿ ಅಂತೆ. ಎಲ್ಲ ಕಾಸಿಗಳು ನ್ಯಾಷನಲ್ ಅಂತ ದೇಶ ಕಟ್ತಾರಂತೆ. ಒನ್ ನೇಷನ್ ಒನ್ ಪೋಲ್ ಅಂತ ಅಲ್ಲಿ ಅವ್ರು ಬಡ್ದಾಡ್ಕೊತಾ ಇರ್ತಾರೆ, ಇಲ್ಲಿ ಇವ್ರು ಬಡ್ದಾಡ್ಕೊತಿರ್ತಾರೆ. ಒಂದು ಮನೆ 16 ಬಾಗಿಲು ಅಂತ. ಅವರು ಒಂದು ದೇಶ ಒಂದು ಚುನಾವಣೆ, ದೇಶ ಕಟ್ಟಬೇಕು. ಇವು ಇಲ್ಲಿ 28. ಯಡಿಯೂರಪ್ಪನ ಮನ್ಯಾಗ ಭಿನ್ನಮತ್ಯರ ಸಭೆ ಆಗ್ತದೆ, ಅದ್ರಾಗ ರಾಜ್ಯಾಧ್ಯಕ್ಷ ಪಾಲ್ಗೊಳ್ತಾನೆ. ಇಲ್ಲಿ ಕರೀತಾರ ದಾವಣಗೆರೆ ಒಳಗೆ ಯತ್ನಾಳ್ ಹೊರಗೆ ಹಾಕತ್ ಹೇಳಿ ಅವ್ರ ಚೀಲಗಳನ್ನ ಬಿಟ್ಟು ಮಾನಿಟರ್ ಮಾಡ್ಲಕತ್ತಾರ ದಾವಣಗೆರೆ ಸಭೆನ. ದೊಡ್ಡ ಸಮಾವೇಶ ನಾವು ದಾವಣಗೆರೆಗೆ ಮಾಡ್ತೀವಿ, ಅವ್ರದ್ದು ಮುಗಿದು ಒಂದು ವಾರನಾಗ ಮಾಡ್ತೀವಿ. ನಮ್ಮ ಶಕ್ತಿ ಏನು ಅನ್ನೋದು ಅವ್ರು ತೋರಿಸ್ತೀವಿ. ಅಲ್ರಿ, ನೀವು ಸಭೆ ಮಾಡ್ಬೋದು ಭಿನ್ನಮತೀಯರ ಥರ ಅಂತಂದರೆ ಅವರು ಸಭೆ ಮಾಡ್ಬೋದು. ಇವ್ರಂಗೆ ಅವ್ರಿಗೂ ಆಯ್ಕೆಗಳಿರುತ್ತೆ. ಇದು ಹೇಳ್ತೀನಲ್ಲ, ಲಾಯಕ್ಕೂ ಇಲ್ಲ, ಯೋಗ್ಯತೆಯೂ ಇಲ್ಲ ಇವ್ರುಗಳಿಗೆ. ಇಂಥ ಬೇಕಪ್ ನನ್ನ ಮಕ್ಳು ಏನೋ ಮಾಡೋದು? ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ವರ್ಷ ನನ್ನ ಮಗ, ಕಚ್ಚರ ನನ್ನ ಮಗ.